ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಅಕ್ಟೋಬರ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಮಖಾ ನಕ್ಷತ್ರ, ಶುಕ್ಲಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಮನುಷ್ಯನ ಅತಿ ದೊಡ್ಡ ಶತ್ರು ಅವನ ದೇಹದಲ್ಲೇ ಇದೆ. ಅವನ ದೇಹದಲ್ಲೇ ಇದೆ. ಊರೆಲ್ಲ ಹುಡುಕ್ತೀರಿ, ನಿಮ್ಗೆ ಶತ್ರು ಗೊತ್ತಿದೆಯಾ ಎಲ್ಲಿದ್ದಾನೆ ಅಂತ? ಅತಿ ದೊಡ್ಡ ಶತ್ರು ತುಂಬಾ ಇದ್ದಾರೆ, ಅದರಲ್ಲಿ ಅತಿ ದೊಡ್ಡ ಶತ್ರು ಎಲ್ಲಿದ್ದಾನೆ ಗೊತ್ತಾ? ಇದನ್ನ ವಿಶೇಷವಾಗಿ ವಿದುರರು ಹೇಳೋದು. ದುರ್ಯೋಧನನ ಬಗ್ಗೆ ಹೇಳುತ್ತಾ ಅದನ್ನ ಕರ್ಣನಿಗೆ ಹಾಗೂ ದುರ್ಯೋಧನನ್ನ ತಿಳಿಸ್ಕೊಡುವಂತ ಮಾತು ಧೃತರಾಷ್ಟ್ರರಿಗೆ ವಿದುರ ನೀತಿಗಳಲ್ಲಿ ತಿಳಿಸ್ತಾರೆ. ಕಲಿಯುಗಕ್ಕೆ ಮಾತ್ರ ಇದು ತುಂಬಾ ಮುಖ್ಯ ಮಕ್ಕಳ. ನಿಮ್ಮ ಪರಮಾತಿ ಪರಮ ಶತ್ರು ನೀವು ನೋಡಿ. ಈಗ ನೋಡಿ, ಯಾವುದೋ ಒಂದು RS ವಿಚಾರ ಎಲ್ಲಿಗೆ ಟ್ರಿಗರ್ ಪಾಯಿಂಟ್ ಆಗ್ತಿದೆ ಅಂದ್ರೆ ಮಕ್ಕಳೇ, ಒಬ್ಬೊಬ್ರು ಒಂದೊಂದು ಟೋಪಿಯಿಂದ ಹಿಡಿದು ಇನ್ನೊಂದರಿಂದ ಹಿಡಿದು ಏನೇನೋ ಮಾತಾಡ್ತಿದ್ರು. ಅಲ್ಲಿ ಬೆದರಿಕೆ, ಲೂಸ್ ಟಾಕ್ಸ್, ಬೇರೆ ಬೇರೆ ಉನ್ಮಾದ. ನೋಡಿ, ಬುಧ ವಿಶೇಷವಾಗಿ ರಾಹುಸಾರ, ಕುಜನು ರಾಹುಸಾರ. ಅವರು ರಾಹುವಿನ ಪ್ರಭಾವಕ್ಕೆ ಒಳಪಟ್ಟಿದ್ದಾರೆ. ಬುಧ ಬುದ್ಧಿ, ಕುಜ ಶಕ್ತಿ, ನಮ್ದೇ ಸರಿ, ನಾವೇ ಸರಿ. ಅಲ್ಲಿ ನೋಡಿ, ತಮಿಳ್ನಾಡಿನಲ್ಲಿ ಕೆಲವು ಭಾಷೆ ಮಾತಾಡೋ ಹಾಗೇ ಇಲ್ಲ ಅನ್ನೋ ರೀತಿಯ ಏನೋ ಒಂದು ತಗೋಬರ್ತಿದ್ದಾರೆ ಅಂತಕ್ಕಂಥ. ಅಲ್ಲಿ ನೋಡಿ, ಮಮತಕ್ಕ ಸಂಜೆ ಹೋಗಿದ್ದೆ, ರಾತ್ರಿ ಆ ಹೆಣ್ಮಗು ಹೋಗಿದ್ದೆ ತಪ್ಪು, ಅದೇ ಕಾರಣ ರೇಪ್ ಆಗ್ಲಿಕ್ಕೆ ಅನ್ನತಕ್ಕಂಥದ್ದು. ಏನ್ ಹೇಳ್ತೀರಿ? ಈ ರೀತಿಯದ್ದು ಎಲ್ಲ ಮೀರಿದಂಥದ್ದು. ಅದಕ್ಕೆ ಹೇಳ್ತಿರ್ತೇನೆ, ಪ್ರೊವೋಕ್ ಆಗತಕ್ಕಂಥ ಮಾತುಗಳು ಕೇಳಬೇಡಿ, ನೋಡಬೇಡಿ. ಇವತ್ತೇನಾಗ್ಬಿಟ್ಟಿದೆ, ನಮ್ಮ ಕೈಯಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಇದ್ದಾನೆ, ಮೊಬೈಲ್. ನೀವು ನಂಬಲ್ಲ, ನಾನು ನೋಡ್ತೇನೆ ಮಕ್ಕಳೇ, ಸಿಕ್ಕಾಬಟ್ಟೆ. ಯಾವತ್ತಾದ್ರೂ ಬಂದ್ರೆ ನನ್ನ ಮೊಬೈಲನ್ನು ನಿಮ್ಗೆ ಈ ಥರ ಕ್ಲಿಕ್ ಮಾಡ್ತೇನೆ, ನೋಡಿ ಏನ್ ಬರುತ್ತೆ ಅಂತ ನೋಡಿ. ಕೇಳಿ ನೀವು, ಗುರುಗಳೇ ನೀವು ಎಲ್ಲಿಂದ ಮಾಹಿತಿಗಳು ತೆಗಿತೀರಿ? ನಿಮಗೂ ಕೂಡ ಇಂಥದ್ದೊಂದು ನೋಡುವ ಒಂದು ಭಾವವಿಲ್ವ? ಖಂಡಿತ ಇದೆ. ನನ್ನ ಮೊಬೈಲ್ ತೆಗೆದು ಹೀಗಂದಿದ್ದೆ, ಆಟೋಮೆಟಿಕಲಿ ಅಲ್ಗಾರಿದಮ್ ವರ್ಕ್ಸ್. ಅಲ್ಲಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಗುರುಗಳ ಪ್ರವಚನ, ವಿಚಾರ ವಿನಿಮಯ, ತಾರ್ಕಿಕ ಸಿದ್ಧಾಂತಗಳು. ಹೌದು, ಹಲವಾರು. ಓಶೋ, ರಜನೀಶ್ ಅವರ ಒಂದು ಸಿದ್ಧಾಂತಗಳು ಒಬ್ಬೊಬ್ಬರದಲ್ಲ. ಅವರನ್ನ ನಾವು ಬುಟ್ಟಿ ತರ ಇಟ್ಕೊಂಡು ಕುತ್ಕೋಬೇಕು ಅಂತ ಒಂದು ಮಹಾಮಹನೀಯರ ಆ ಒಂದು ಪ್ರವಚನಗಳನ್ನ ಕೇಳ್ತಿರ್ತಾನೆ. ಆನ್ ಮಾಡಿದ್ರೆ ನನಗೆ ಫ್ರೀ ಇದ್ರೆ ಅದೇ ನೋಡೋದು, ಅದೇ. ಕೆಲವೊಂದು ಸಮಯ ಬರುತ್ತೆ ನನಗೆ ಇಷ್ಟು ಇಲ್ಲದ್ ಬರುತ್ತೆ, ಹೀಗೆ ತಳ್ತೇನೆ, ಅಲ್ಲಿ ಕುತ್ಕೊಳ್ಳಲ್ಲ, ಅದೇ ಕೆದಕ್ತಾ ಕೂತ್ಕೊಳ್ಳಲ್ಲ.
ನನಗೇನ್ ಬೇಕೋ ಅದನ್ನೇ ಕ್ಲಿಕ್ ಮಾಡ್ತಾನೆ, ಅದನ್ನ ನೋಡ್ತಾನೆ. ನಮಗೇನಾಗ್ಬಿಟ್ಟಿದೆ, ಇವತ್ತು ನೋಡೋದಕ್ಕೂ ಕೇಳೋದು ಬೇರೆ ಬೇರೆ. ಅದು ನಮ್ಮನ್ನ ಟ್ರಿಗರ್ ಪಾಯಿಂಟ್, ವಿಕೃತಿ. ನೀವು ನಂಬಲ್ಲ, ನನ್ನ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮ ಕೆಲವು ವಿಕೃತಿ ಯಾವೊಂದು ಭಾವದಿಂದ ಪ್ರವೋಕ್ ಆಗಿ ಏನೋ ಒಂದು ಹಾಕ್ತಾರೆ. ನಾನು ನಗ್ತಿರ್ತೇನೆ ಅವರನ್ನ ನೋಡಿ. ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಇಷ್ಟೇ, ಅವನ ಒಳಗಡೆ ಇರೋ ಪಾಯ್ಸನ್ ಹೊರಗಡೆ ಬಂದಿದೆ ಬಿಡೋ, ಅವನೊಂದು ಮುಖವಾಡ ಹಾಕೊಂಡಿದ್ದ ಬಿಡೋ, ಬಂದ್ಬಿಟ್ಟಿದೆ. ಎಲ್ಲಿ ಏನು ಮಾತನಾಡಬೇಕು, ಎಲ್ಲಿ ಏನು ಬರಿಬೇಕು, ಎಲ್ಲಿ ಏನು ಕಮೆಂಟ್ ಮಾಡಬೇಕು ಅನ್ನೋದೊಂದು ವ್ಯಗ್ರತಾಭಾವ ವಿಪರೀತವಾಗಿ. ಎಲ್ಲರಲ್ಲೂ ಲೋಪದೋಷ ಇರುತ್ತೆ, ಎಲ್ಲರನ್ನೂ ತೃಪ್ತಿಪಡಿಸ್ತೇವೆ, ಸಾಧ್ಯವೇ ಇಲ್ಲ. ಹಾಗಿದ್ರೆ ಒಂದೇ ಪಕ್ಷ ಬರಬೇಕಿತ್ತು. ಇವ್ರಿಗೆ ಸೀಟು, ಅವ್ರಿಗೆ ಸೀಟು, ಇವ್ರಿಗೆ ಸೀಟು ಅಂತ ಬರ್ತಿರ್ಲಿಲ್ಲ. ಎಲ್ರು ನಾವು ಮೆಚ್ಚಿಸ್ಬಿಟ್ಟಿದ್ದೇವೆ, ಈ ಪಕ್ಷ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರಲ್ವಾ, ಎಲ್ರು ಅವ್ರಿಗೆ ಓಟ್ ಹಾಕ್ಬೇಕಪ್ಪ. ಎಲ್ಲ ಒಂದು ಸಣ್ಣ ಮಟ್ಟದ ಕೌನ್ಸಿಲರ್ ಎಲೆಕ್ಷನ್ ಇಂದ ಹಿಡಿದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂದ ಹಿಡಿದು ಎಲ್ಲದರಲ್ಲೂ ಅವ್ರಿಗೆ ಗೆಲ್ಬೇಕಪ್ಪ. ಹೌದಲ್ವಾ? ಮೆಚ್ಚಿಸ್ಲಿಕ್ಕೆ ಆಗೋಲ್ಲ. ನೀವೇನೇ ಮಾಡಿದ್ರು ಅಲ್ಲೊಂದು ಹುಡುಕ್ತಲೇ ಇರ್ತಾರೆ ಮನುಷ್ಯನ ದುರ್ಗಣ. ಅದನ್ನೇ ನೋಡಿ ವಿದುರ ಹೇಳ್ತಾನೆ, ಮನುಷ್ಯನ ಅತಿ ದೊಡ್ಡ ದುರ್ಗುಣಗಳ ಪರಾಕಾಷ್ಠತೆ ಅವನ ದೇಹದಲ್ಲಿದೆ, ಅದು ನಾಲಿಗೆ. ಹೌದು, ಈ ನಾಲಿಗೆ ಪರಮಾಧಿ ಪರಮ ಶತ್ರು ಎರಡು ಮಾಡುತ್ತೆ. ಅದೇ ಇವತ್ತು ಊರೆಲ್ಲ ಬೆಂಕಿ ಹಚ್ಚಿರೋದು. ಮನೆ ನೋಡಿ, ಟ್ರಂಪು ಪಕ್ಕದಲ್ಲಿ ಪಾಕಿಸ್ತಾನಿ ಪ್ರಧಾನಿನ ಇಟ್ಕೊಂಡು ಅಲ್ಲಿ ಇಟಲಿ ಪ್ರಧಾನಿ ಮೆಲೋನಿ ನೋಡ್ಬೇಕು, ಏನೋ ಹೇಳ್ತಿದ್ದೀರಾ, ನೀವೇನೋ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದಾಳ ತಾಯಿ ಜೀವ. ಇಬ್ರು ಮೂರ್ಖರು ಸೇರ್ಕೊಂಡು ಊರಿಗೆಲ್ಲ ಮೂರ್ಖತನವನ್ನ ಹಂಚ್ತಿದ್ದಾರೆ. ಹೌದು, ಅದನ್ನು ಏನೋ ಹೇಳ್ತಾನೆ ಬಿಡಿ, ಅವನಿಗೆ ಸರಿ ಅದು. ಹೌದು, ನಾನು ಮಾತನಾಡುವುದು ನನಗೆ ಸರಿ, ನನ್ನ ಪರಿವಾರದವರಾದ ನಿಮಗ್ ಸರಿ. ಅದ್ರಲ್ಲಿ ಯಾರೋ ಒಬ್ಬ ಬಂದು ಸೇರ್ಕೋತಾನೆ, ಬಿಡ್ತಾನೆ ಬಾಣ, ಏನೋ ಒಂದು ಹಾಕ್ತಾನೆ. ಅಲ್ಲೂ ಅಷ್ಟೇ, ನಮ್ಮ ನಾಲಿಗೆಯೇ ಮೊದಲ ಶತ್ರು. ಆ ನಾಲಿಗೆಯ ಎರಡು ಶತ್ರುಗಳಿದೆ. ಒಂದು ಮಾತಾಡೋದು, ವಾಚಾಮಗೋಚರವಾಗಿ ಎಲ್ಲಂದ್ರೆ ಅಲ್ಲಿ ಮಾತನಾಡೋದು, ಏನಂದ್ರೆ ಅದು ಮಾತನಾಡೋದು. ಯಾರ ಬಗ್ಗೆ ಬೇಕಾದ್ರೂ, ತನ್ನ ಬಗ್ಗೆ ಆತ್ಮಸ್ತುತಿ, ಇನ್ನೊಬ್ಬರ ಬಗ್ಗೆ ನಿಂದ, ಪರನಿಂದ. ಅದು ದೊಡ್ಡ ಗುಣ ಮನುಷ್ಯನಿಗೆ ಆ ನಾಲಿಗೆಯಿಂದ. ನಾನು ಯಾರು ಗೊತ್ತಾ, ನನ್ ಯಾರು ಗೊತ್ತಾ, ನಾನು ಇದು ಗೊತ್ತಾ ಅನ್ನತಕ್ಕಂಥದ್ದು ಯಾವಾಗಲೂ ಆತ್ಮಸ್ತುತಿ. ತನ್ನ ಬಗ್ಗೆಯೇ, ತನ್ನ ಜಾಬಿನ ಬಗ್ಗೆ, ತನ್ನ ಸಾಧನೆಯ ಬಗ್ಗೆ ಮಾಡ್ಕೊಳ್ಳೇಬಾರ್ದು ಮಕ್ಕಳೇ. ಹಿಂದೆ ನೀವು ನಂಬೋಲ್ಲ, ಯಾವ ಮಟ್ಟಕ್ಕೆ ಅಂದ್ರೆ ಆತ್ಮಸ್ತುತಿ, ಪರನಿಂದ. ಮನುಷ್ಯನನ್ನ ನೋಡಿ ನೀವು ಯಾರನ್ನಾದ್ರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗೆ ಹೇಳೋದು. ಈಗ ನಾನು ಕೂಡ ಈಗ ನೋಡಿ, ಇಷ್ಟು ನೀವು ಲಕ್ಷಾಂತರ ಮಂದಿ ಒಂದು ವೀಕ್ಷಕರಿದ್ದೀರಿ, ನನ್ನ ಕಾರ್ಯಕ್ರಮ ಮೆಚ್ಕೊಂಡು ಅಲ್ಲೊಂದು ಕಮೆಂಟ್ಸ್ ಇದೆ, ಫಾಲೋವರ್ಸ್ ಇದ್ದಾರೆ. ಎಸ್, ಅಲ್ಲೊಂದು ಒಂದೋ ಎರಡೋ ನೆಗೆಟಿವ್ ಟಾಕ್ಸ್ ನೋಡಿ ನನಗೆ ಅದು ಬೇಗ ಮುಳ್ಳುಗ್ ಚುಚ್ಚಿದಾಗ ಆಗುತ್ತೆ. ಸಟ್ ಅಂತ ನಿಮ್ ಮುಂದ್ಗಡೆ ಇಡ್ತಿದ್ರೆ, ನೋಡಪ್ಪ ಹಿಂಗ್ ಮಾತಾಡ್ಬಿಟ್ಟಪ್ಪ, ಹೀಗಾಗ್ತದಪ್ಪ, ಹಾಗಾಗ್ತಪ್ಪ ಅನ್ನತಕ್ಕಂಥದ್ದು ಸತ್ಯವೇ. ನೋಡಿ, ನನ್ನನ್ನು ಕೂಡ ನಿಮ್ಮನ್ನು ಕೂಡ ಇಷ್ಟು ವಿವೇಚನೆ ಇರೋ ನಾನು ಕೂಡ ಪ್ರವೋಕ್ ಆಗ್ತೇನೆ, ಇಷ್ಟು ತಿಳ್ಕೊಂಡಿರೋ ನಾನು ಕೂಡ. ಇನ್ನು ನೀವೆಷ್ಟು ಮಕ್ಕಳೇ, ಲಕ್ಷಾಂತರ ಜನಗಳ ಜೊತೆ ಹೆಜ್ಜೆ ಇಡುವ ನಾನೇ ಇಷ್ಟು ಟ್ರಿಗರ್ ಆದ್ರೆ ನಿಮಗಿನ್ನೆಷ್ಟು ಟ್ರಿಗರ್ ಆಗಬಹುದು. ಆ ನಾಲಿಗೆ, ಮಾತು, ಆಲೋಚನೆ, ವಿವೇಚನೆ. ಒಂದು ಮಾತಿದೆ ಮಕ್ಕಳೇ, ಇದು ನಡೆದಿರೋ ಘಟನೆ. ಒಂದು ಜಂಬುಕೇಶ್ವರ ಅನ್ನತಕ್ಕಂಥ ಒಂದು ಜಲಲಿಂಗೇಶ್ವರ ಒಂದು ಆಲಯ ಇದೆ. ಹೆಚ್ಚು ಕಡಿಮೆ ಮಧುರ ಮೀನಾಕ್ಷಿ ಕ್ಷೇತ್ರದ ಹತ್ರ ಬರುತ್ತೆ ಜಂಬುಕೇಶ್ವರ. ಜಲಲಿಂಗ, ಹೇಗೆ ವಾಯುಲಿಂಗ ಅಂತ ಹೇಳಿದ ತಕ್ಷಣವೇ ಕಾಳಹಸ್ತಿಯೋ, ಅಗ್ನಿಲಿಂಗ ಅಂತ ಹೇಳ್ತಿದ್ದಾಗೆ ಅರುಣಾಚಲೇಶ್ವರವೋ, ಪೃಥ್ವಿಲಿಂಗ ಅಂತ ಹೇಳ್ತಿದ್ದ ಹಾಗೆಯೇ ಕಂಚಿ ಕಾಮಕೋಟಿ ಪೀಠವೋ, ಕಾಮಾಕ್ಷಿ ಸ್ಥಾನವೋ, ಹಾಗೆಯೇ ಆಕಾಶಲಿಂಗ ಅಂತ ಹೇಳ್ತಿದ್ದಾಗೆ ಚಿದಂಬರಂ ಕ್ಷೇತ್ರವೋ, ಆ ಚಿದಂಬರಂ ನಟರಾಜ ಕ್ಷೇತ್ರವೋ, ಹಾಗೆಯೇ ವಿಶೇಷವಾಗಿ ಜಲಲಿಂಗ ಅನ್ನತಕ್ಕಂಥದ್ದು ಜಂಬುಕೇಶ್ವರ ಸಾನ್ನಿಧ್ಯದಲ್ಲಿದೆ. ಅಲ್ಲಿನ ಪಂಡಿತರುಗಳು, ವೈದಿಕರುಗಳು ಎಲ್ಲೂ ಹೋಗ್ತಿರ್ಲಿಲ್ಲಂತೆ, ಯಾರ ಹತ್ರನೂ ಹೋಗಿ ಕೈ ಚಾಚ್ತಿರ್ಲಿಲ್ಲ. ಒಮ್ಮೆ ಆ ಒಂದು ರಾಜನಿಗೆ, ಆ ಊರಿನ ರಾಜನಿಗೆ
ಏನೋ ಅವ್ರು ಬರೋದೇ ಇಲ್ಲ, ಏನ್ ಮಾಡಿದ್ರು ಬಂದು ಕೇಳೋದಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅಂದ್ರೆ ಬಡವರು, ಅವ್ರಿಗೆ ಗೊತ್ತಿರೋದು ವೈದಿಕ ಅಷ್ಟೇ, ಗೊತ್ತಿರೋ ಒಂದು ವಿದ್ಯೆ ಕಲಿಸಿ ಅದ್ರಲ್ಲಿ ಬಂದಂತ ಸಂಭಾವನೆಯಲ್ಲಿ ಊಟ. ಎಷ್ಟೇ ಕಷ್ಟ ಇದ್ರು ಇವ್ರು ಹೋಗ್ತಿರ್ಲಿಲ್ಲ, ಆ ಊರಿನವ್ರು ಹೋಗ್ತಿರ್ಲಿಲ್ಲ. ಜಂಬೂಕೇಶ್ವರದ ಆ ಒಂದು ಸ್ಥಾನಿಕರು ಅನ್ನತಕ್ಕಂಥ ಮಾತು. ಬೇರೆಯವರೆಲ್ಲ ಹೋಗೋರು ಕೇಳೋರು, ಹಸುಗಳು ತಗೋ, ಒಂದ್ 4 ಹಸು ತಗೋ, ಇನ್ನೊಂದು ತಗೋ ಅಂತ ಕೊಡ್ತಿದ್ದಾನೆ. ಇದೇನೋ ಅದು ಅವ್ರಿಗೆ ಅಷ್ಟೊಂದು ಗರ್ವ ಅಂದ್ರೆ, ಇಲ್ಲ ಸ್ವಾಮಿ ಅವ್ರಿಗೆ ಅದೊಂದು ನಂಬಿಕೆ, ವಿದ್ಯೆ ಮೇಲೆ ನಂಬಿಕೆ, ನಮ್ಮ ವಿದ್ಯೆ ನಮ್ಮನ್ನು ಕಾಪಾಡುತ್ತೆ ಅಂತ ಅವ್ರು ಯಾರ ಹತ್ರನೂ ಕೈ ಚಾಚೋದಿಲ್ಲ ಅಂತ. ರಾಜನಿಗೆ ತಲೆ ಕೆಟ್ಟೋಯ್ತಂತೆ, ಏನ್ ಮಾಡೋದು, ಅವ್ರನ್ನ ಬರೋ ಹಾಗೆ ಮಾಡ್ಬೇಕು ಅಂತ. ಸ್ವಾಮಿ ಒಂದು ಕೆಲಸ ಮಾಡೋಣ, ಒಬ್ಬ ಮಹಾಮಂತ್ರಿ ನೋಡಿ ಹೇಳ್ಕೊಡ್ತಾನೆ, ಏನು ಮಾಡಬೇಡಿ, ನಾನು ಹೇಳ್ದಾಗ ಮಾಡಿ ಅಂತ. ರಾಜ ಏನ್ ಮಾಡಿದ್ರೆ, ಒಮ್ಮೆ ಜಂಬುಕೇಶ್ವರ ಆ ಸ್ಥಾನಕ್ಕೆ ಬರ್ತಿದ್ದಾನೆ, ಎಲ್ಲರನ್ನ ನೋಡ್ಬೇಕು ಅಂತ ಹೇಳಿದ್ದೆ. ಅಲ್ಲೊಂದು ವ್ಯವಸ್ಥೆ, ಜನಗಳು ವೈದಿಕರು ಎಲ್ಲರೂ ಬರ್ತಾರೆ. ಏನು ರಾಜ ಬಂದ, ತನಗೋಸ್ಕರ ಒಂದು ಸ್ಥಾನ ಕೊಟ್ರು, ಜಂಬುಕೇಶ್ವರ ಸಾನ್ನಿಧ್ಯ ಆಯ್ತು, ಪ್ರಸಾದ ಆಯ್ತು. ಎಲ್ಲರನ್ನ ಕರೆದು ಆ ವೈದಿಕರನ್ನ ಮುಖ್ಯವಾಗಿ, ನಿಮ್ಮ ವಿದ್ವತ್ತು ಜಾಸ್ತಿ, ಬನ್ನಿ, ನೀವು ಮಹಾವಿದ್ವಂತರು, ನೀವು ಮಹಾಪಂಡಿತರು ಅಂತ ಹೇಳಿ ಕರೆದು ಸನ್ಮಾನ, ಕರೆದು ಸನ್ಮಾನ ಮಾಡಿ ಒಂದಷ್ಟು ಅವ್ರು ಕೇಳಿಲ್ಲ, ತಾನಾಗಿ ಕೊಟ್ಟ. ಅವರೆಲ್ಲರನ್ನ ಮುಂದ್ಗಡೆ ಗೌರವ ಮಾಡಿ ಚಪ್ಪಾಳೆ ತಟ್ಟಿ, ನೀವು ಆಗಮಶಾಸ್ತ್ರದಲ್ಲಿ ಮಹಾವಿದ್ವಾಂಸರು, ನೀವು ಉಪನಿಷತ್ತಲ್ಲಿ, ನೀವು ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಈ ತರ ಏನವ್ರ ನಶೆ ಆತ್ಮಸ್ತುತಿ ತಲೆ ಕೆಡಿಸ್ಬಿಡುತ್ತೋ, ಸ್ವಲ್ಪ ದಿನಗಳಲ್ಲಿ ಅವರು ಕೂಡ ರಾಜನ ಹತ್ರ ಹೋಗ್ಲಿಕ್ಕೆ ಶುರು ಆಯ್ತು. ರಾಜನ ಅಕ್ನಂತೆ ಎಂತ ಐಡಿಯಾ ಕೊಟ್ಟ ಅಂತ ಅಂದ್ರೆ, ಒಬ್ಬ ಆತ್ಮಸ್ತುತಿಯ ವ್ಯಕ್ತಿ ನಾಲಿಗೆ ಇದೆಯಲ್ಲ, ಸಿಕ್ಕಾಬಟ್ಟೆ ತನ್ನನ್ನು ಹೊಗಳ್ಕೊಳ್ಳೋದು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಎಲ್ಲಾ ಮನುಷ್ಯರಿಗೂ ಇದು ಇರತಕ್ಕಂತ ಒಂದು ಭಾವ, ಆ ನಾಲಿಗೆ. ಪರನಿಂದ ಇನ್ನೊಬ್ಬರ ಬಗ್ಗೆ ಕೇಳಿ ನೋಡಿ, ಅವನು ಏನಾದ್ರೂ ಹೇಳ್ತಾನೆ. ಹುಡುಕುವುದೇ ತಪ್ಪು, ನೆನ್ಪಿಟ್ಕೊಳ್ಳಿ. ದೊರೆಯನ್ನಾಗಲಿ ಒಬ್ಬ ಭಿಕ್ಷುಕನನ್ನ ಬಿಡಲ್ಲ. ಕೈಕಾಲು ನೆಟ್ಟಿಗಿದೆ, ನಿನಗೇನಾಗಿದೆ, ಈ ರೀತಿ ಯಾರೋ ಕೂಲಿ ಕೆಲಸ ಮಾಡ್ತಿರ್ತಾನೆ, ಅವ್ನು ನೋಡ ಅವನ ಯೋಗ್ಯತೆಗೆ ಎಲ್ಲಿರ್ಬೇಕಿತ್ತು ಗೊತ್ತಾ ಅವನು ಅನ್ನೋದು. ಅವನು ಏನೋ ಒಂದು ಬದುಕು. ಅವತ್ತೇ ಹೇಳಿದೆ ನೀನು ಓದ್ಕೊಂಡಿದ್ದಿದ್ರೆ ಇಂಥ ಕೆಲ್ಸನ ಅಂತ, ಈ ರೀತಿ. ಅವತ್ತೇ ಹೇಳಿದೆ ಇವನನ್ನ ಯಾಕೆ ಕಟ್ಕೊಂಡೆ, ಅವ್ರ ಹಣೆ ಬರ ಬಿಡಿ, ಕರ್ಮ ಇಲ್ಲ. ಇನ್ನೊಬ್ಬರನ್ನ ನಿಂದನೆ ಮಾಡ್ಲಿಲ್ಲ. ಈ ನಾಲಿಗೆಗೆ ಆಹಾ, ದೊಡ್ಡ ಶತ್ರು ನಾಲಿಗೆಯ, ನಮ್ಮ ದೇಹದ ಅತಿ ದೊಡ್ಡ ಶತ್ರು ನಮ್ಮ ನಾಲಿಗೆ. ಆ ನಾಲಿಗೆ ಅದಕ್ಕೆ ವಾಣಿಕಾರಕ, ಬುದ್ಧಿಕಾರಕ ಅಂತೆಲ್ಲ ಹೇಳ್ತವೆ. ಅಂತ ಈ ಒಂದು ನಾಲಿಗೆ ನೋಡಿ, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಅದು ವಿಪರೀತ. ಮಕ್ಕಳೇ, ನೀವು ನಂಬಲ್ಲ, ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಬರ್ತಾನೆ ಒಂದಿಬ್ರು 3 ಆತ್ಮೀಯರಿದ್ದಾರೆ, ಗೊತ್ತಿದೆಯಾ ಸ್ವಾಮಿ ಅವ್ರದ್ದೇ ಬಿಡೋ, ತಾನಾಗಿ ಹೇಳ್ತಿರ್ತಾರೆ. ನಮ್ಮ ಮನಸ್ಸನ್ನ ಹುಳಿ ಮಾಡ್ತಾರೆ, ಕೆಸರು ಮಾಡ್ತಾರೆ, ಕಹಿ ತುಂಬಿಸ್ತಾರೆ, ನಮಗೂ ಗೊತ್ತಿಲ್ಲದೆ. ಇಂಥ ಪ್ರಭಾವಗಳು, ನೆಗೆಟಿವ್ಗಳನ್ನ ದಯಮಾಡಿ ನೋಡುವುದಾಗ್ಲಿ, ಪ್ರಚೋದನೆ ಆಗ್ಲಿ, ನಾನು ಹೇಳ್ತಲೇ ಇದೆ, ನಾಡು, ಭಾಷೆ, ಜಲ, ಇನ್ನೊಂದು ಈ ತರ ಪ್ರವೋಕ್ ಮಾಡ್ತಾರೆ. ನೋಡ್ಬೇಡಿ, ಕೇಳ್ಬೇಡಿ, ತಿಳ್ಕೊಳಕ್ ಹೋಗ್ಬೇಡಿ. ನಮ್ಗೇನಾದ್ರೂ ಆಗ್ಲಿ, ನಮ್ಗೇನ್ ಬೇಕೋ, ಮನೆಯಲ್ಲಿ ಅಡಿಗೆ ಮಾಡ್ತಿರಲ್ಲ ಮಕ್ಕಳೇ, ನೋಡಿ ನಾಲಿಗೆ ಇನ್ನೊಂದು ದೋಷ ಏನ್ ಗೊತ್ತಾ, ಏನ್ ಬೇಕು ಅಂದ್ರೆ ಅದನ್ನ ತಿನ್ನೋದು. ಅದೇ ನಿಮ್ ಶತ್ರು, ದೊಡ್ಡ ಶತ್ರು ನಾಲಿಗೆನೆ. ಇವತ್ತು ಯಾರ ಮನೇಲಿ ಕೇಳಿ ಡಯಾಬಿಟಿಸ್, ಥೈರಾಯ್ಡ್. ಮೊನ್ನೆ ನನಗೆ ತುಂಬಾ ಆತ್ಮೀಯ ವೈದ್ಯರು, ತುಂಬಾ ದೊಡ್ಡ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ದೊಡ್ಡದಾದಂತ ಒಂದು ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರೋರು ಗುರುಗಳೇ. 80ರ ಆಸುಪಾಸು ಅವರಿಗೆ. ತುಂಬಾ ಅಭಿಮಾನ. 32 ವರ್ಷಗಳ ಈ ಪಯಣದಲ್ಲಿ ಇಂಥ ದೊಡ್ಡ ಎಷ್ಟೋ ಅವರ ಸೇವಾರ್ಥ ಮಾಡಿರ್ತಕ್ಕಂಥ ಮಹಾ ಭಾಗವತೋತ್ತಮರು ಅಂತ ಹೇಳ್ತಾನೆ, ಅವತಾರ ಪುರುಷರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ 1981 ಒಂದು ಪ್ರಾಕ್ಟೀಸು, ನನ್ನ ಮೆಡಿಕಲ್ ಮುಗಿಸಿ ಇನ್ನೊಂದು ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೆ. ಹುಡುಕಾಡಿದ್ರು ನಮಗೊಂದು BP ಪೇಷಂಟು ಎಲ್ಲೋ, ಶುಗರ್ ಅಂತೂ ಇಲ್ವೇ ಇಲ್ಲ, ಕ್ಯಾನ್ಸರ್ ಪೇಷಂಟ್ ಇಲ್ವೇ ಇಲ್ಲ, ಥೈರಾಯ್ಡ್ ನಮಗೆ ಗೊತ್ತೇ ಇಲ್ಲ ಅಂತ.
ಕೇಳ್ತೀರಾ? ಹುಡುಕಾಡಿದ್ರೆ ಎಲ್ಲೋ ಒಬ್ಬ ಕ್ಯಾನ್ಸರ್ ಪೇಷಂಟು. ಡಯಾಬಿಟಿಸ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲೋ ಹುಡುಕಾಡಿದ್ರೆ ಒಬ್ಬ BP, ಅದು ಒಂದು ಸಣ್ಣ ಟ್ಯಾಬ್ಲೆಟ್ 60 ಆದ್ಮೇಲೆ 70 ಆದ್ಮೇಲೆ ಬರೋದು ಅವ್ರಿಗೆ, ಒತ್ತಡಕ್ಕೆ ಇನ್ನೊಂದಕ್ಕೆ. ಇವತ್ತು ಬರೀ ಶುಗರ್ ಸೆಂಟರ್ಗಳೇ, ಡಯಾಬಿಟಿಕ್ ಸೆಂಟರ್ಗಳೇ, ಕ್ಯಾನ್ಸರ್ ಸೆಂಟರ್ಗಳೇ. ಹುಡುಕಾಡಿದ್ರೆ ಇಲ್ಲ ಅಂತ 1980s ಅಲ್ಲಿ. ಕಾರಣ ಏನ್ ಗೊತ್ತಾ? ಈ ನಾಲ್ಗೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ನಮ್ಮೂರ್ ಊಟನ, ನಮ್ಮ ಮನೆತನಕ್ಕೆ ಅಂತ ಒಂದು ಊಟ ಇರುತ್ತೆ, ನಂಬ್ತೀರಾ? ನಾವು ಒಕ್ಕಲಿಗರು, ನಾವೇನ್ ತಿಂತೇವೆ ಅಂತ ನಮ್ಮ ಹಿರಿಯರ ಅಜ್ಜಂದಿರನ್ನ ಹೋಗಿ ಕೇಳಿ. ನಾವೆಲ್ಲ ಒಕ್ಕಲಿಗರು ಮಕ್ಕಳೇ, ನಾವೆಲ್ಲರೂ ಒಕ್ಕಲಿಗರು. ಅಂದ್ರೆ ರೈತರು, ಒಕ್ಕಲುತನ ಮಾಡುತ್ತಿದ್ದವರು. ಹೋಗ್ಬಿಟ್ಟು ಕೇಳಿ. ಬೆಳಗ್ಗೆ 5-5:30 ಎದ್ದೋಳವನು, ಹೊಡೋನು. ರಾತ್ರಿದು ತಂಗಳನ್ನ ಇರೋದು, ಅದಕ್ಕೊಂದಷ್ಟು ಮೊಸರು ಈರುಳ್ಳಿ ಜಜ್ಬಿಟ್ಟು ಹಾಕಿರೋರು. ಬೆಳಗ್ಗೆ ಎದ್ದು ಇಲ್ಲ ರಾಗಿ ಅಂಬಲಿ ಹಿಚ್ಕಿ ರಾಗಿ ಇಟ್ಟು ಮಿಕ್ಕಿದ್ರೆ ಆ ರಾಗಿ ಮುದ್ದೆ, ಜೋಳದ ಮುದ್ದೆ ನೆನೆಸ್ಬಿಟ್ಟು ಹರ್ರಂತ ಎಳ್ಸೋರು. ಒಂದು ಮೆಣಸಿನ್ಕಾಯಿ ಕಚ್ಬಿಟ್ಟು 5:30-6 ಗಂಟೆಗೆ ಹೋದ್ರೆ 5:30ಗೆ ಇನ್ನು ಸಂಜೆ 4:30-5 ಗಂಟೆ ಗೋಧೂಳಿ ಹೊತ್ತಿನಲ್ಲಿ ಬರೋರು. ಕೈ ಕಾಲು ತೊಳ್ಕೊಂಡು ಬಿಸಿ 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 ಮುದ್ದೆ, ಬಸ್ಸಾರು, ಸೊಪ್ಪು. ಅನ್ನ ಅನ್ನೋದು ನೋಡಿಲ್ಲ. ಪಿಜ್ಜಾ ಗೊತ್ತಿಲ್ಲ, ಬರ್ಗರ್ ಗೊತ್ತಿಲ್ಲ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಗೊತ್ತಿಲ್ಲ, ಈ ಒಂದು ತಾಳೆ ಎಣ್ಣೆ ಗೊತ್ತಿಲ್ಲ, ಪಾಮ್ ಆಯಿಲ್ ಗೊತ್ತಿಲ್ಲ, ಡಾಲ್ಡಾ ಗೊತ್ತಿಲ್ಲ. ಮನೆ ಊಟ. ವರ್ಷಕ್ಕೊಂದು ಯುಗಾದಿ, ವರ್ಷಕ್ಕೊಂದು ದೀಪಾವಳಿ. ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಒಂದು ನಾಗರ ಪಂಚಮಿಯೋ ವರಮಹಾಲಕ್ಷ್ಮಿ ಹಬ್ಬವೋ ಇಲ್ಲ ಮಧ್ಯದಲ್ಲಿ ಒಂದು ಗೌರಿ, ಈ ಥರದ್ದು. ಇನ್ನು ಯಾವ ಹಬ್ಬಗಳಾದ್ರೂ ನಮ್ಮ ಹಿರಿಯರಿಗೆ ಗೊತ್ತಿತ್ತ? ಯೋಚನೆ ಮಾಡಿ ನೋಡಿ. ಯುಗಾದಿಗೊಂದು ಹೋಳಿಗೆ, ದೀಪಾವಳಿಗೊಂದು ಕಜ್ಜಾಯ, ಚೆನ್ನಾಗಿ ದೇಹಕ್ಕೆ ಎಣ್ಣೆ ಹಚ್ಚಿ ಒಂದು ಸ್ನಾನ. 5:30-6 ಗಂಟೆಗೆ ಅಚ್ಚುಕಟ್ಟಾಗಿ ತಿಂದು 6:30-7 ಗಂಟೆಗೆ ಪಾಚು. ಬೆಳಗ್ಗೆ 4-4:15 ಎದ್ದು ಎಲ್ಲ ಮುಗಿಸ್ಕೊಂಡು ಆ ಒಂದು ಶಿವಾಂತ ಒಂದು ವಿಭೂತಿ ಹಚ್ಕೊಂಡು ಆ ಒಂದು ಅಂಬ್ಲಿ ಕುಡಿದು ಹೋದ್ರೆ ಯಾರಿಗಾದ್ರೂ ಕ್ಯಾನ್ಸರ್ ಕೇಳಿದ್ವಾ? ನೀವು ನೋಡಿ, ಇವತ್ತು ವಿಧ ನೀವು ತಗೊಳ್ಳೋ ತರಕಾರಿಗಳು, ಸೊಪ್ಪುಗಳು ಎಲ್ಲಾ ಕೆಮಿಕಲ್ಮಯ. ತಿನ್ನೋ ಒಂದು ಅರ್ಧ ಕಾಯಿಲೆಗಳು ಇವತ್ತು ಕಲರ್ಗಳು, ಸೋಡಾಗಳು, ಬರ್ಗರ್ಗಳು, ಏನೇನೋ ಮಾಡಿಟ್ಬಿಟ್ಟಿದ್ದಾರೆ ಮಕ್ಕಳೇ. ಮನುಷ್ಯ ಹಾಳಾಗ್ಲಿ. ನೋಡಿ, ಆ ಸಿರಫ್ ನೀವು ನಂಬ್ತೀರಾ? ಎಷ್ಟು ಜನ ಮಕ್ಕಳ ಸಾವು ತಗೊಂಡಿದೆ. ₹2.5 ಕಮಿಷನ್ಗೆ ಡಾಕ್ಟರ್ಗಳು ಬರ್ಕೊಟ್ಟಿರೋದು ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ₹2.5 ಒಂದು ಸಿರಪ್ ಬರ್ಕೊಟ್ರೆ ಅವನಿಗೆ ಬರೋ ಕಮಿಷನ್ ಅಂತೆ. ಆ ಕಮಿಷನ್ಗೆ ಆಸೆ ಪಟ್ಟು ಬರ್ಕೊಟ್ಟಿರೋದು ಎಳೆ ಮಕ್ಕಳು ಜೀವ. ಅದನ್ನ ಸೈಂಟಿಫಿಕಲಿ ಅಪ್ರೂವ್ಡ್ ಆಗಿದೆಯಾ, ಮೆಡಿಕಲಿ ಅಪ್ರೂವ್ ಆಗಿದೆಯಾ, IMA ಅಪ್ರೂವಲ್ ಮಾಡಿದೀಯಾ, ಇನ್ನೊಂದು ಏನಿಲ್ಲ. ನಾಲೆಗೆ ನೋಡಿ. ಮೊನ್ನೆ ಒಂದು ಡಾಕ್ಟರ್ ಹೇಳ್ತಾರೆ, ಇನ್ನೊಂದು ಡಾಕ್ಟರ್ ಗುರುಗಳೇ, ಅವ್ರ ಫ್ರೆಂಡು, ₹1 ಕೋಟಿ ಮೇಲೆ ಸಂಪಾದನೆ ಗುರುಗಳೇ ಇವ್ರಿಗೆ ಅಂತ. ಹೀಗೆ ಏನ್ ಸರ್ ಅಂದ್ರೆ, ಟಾರ್ಗೆಟ್ ಸರ್, ಒಂದು ಆಪರೇಷನ್ ಮಾಡಿದ್ರೆ 5,000ದಿಂದ 10,000 ರೂಪಾಯಿ ಕೊಡ್ತಾರೆ. ಒಂದು ಆಪರೇಷನ್ ಕಂಪಲ್ಸರಿ ಮಾಡಬೇಕು. ಆ ಪೇಷಂಟ್ ಬಂದಂದ್ರೆ ನಿಮ್ಗೆ ಆಪರೇಷನ್ ಅಂತ. ಯಪ್ಪ, ನೀವು ಹೋದ್ರೆ ಪುತ್ತೂರು ಕಟ್ ವಿಚಾರಕ್ಕೆ ಹೋದ್ರೆ ಆಪರೇಷನ್ ಕುಯ್ದು ಬಿಸಾಕು. ಇದೆಲ್ಲ ನಡೀತಿದೆ ಮಕ್ಕಳೇ. ಇದು ಡೇಟಾ. ಐ ಆಮ್ ಟಾಕಿಂಗ್ ವಿತ್ ದ ಡೇಟಾ. ಸಾಮಾನ್ಯನ ಪಾಡೇನು, ನಿಮ್ ನಾಲಿಗೆ ಆ ರುಚಿ, ಆ ಮಾತು, ಈ 2 ಶತ್ರುಗಳನ್ನ ನಿಭಾಯಿಸಿ ನೋಡಿ. ಇನ್ನು ಮೇಲೆ ಮಾತಾಡಲ್ಲ. ನಮ್ಗೆ ಯಾಕೆ ಬೇಕು ಅಂತದ್ ನೋಡಿದ್ರೆ ನಿಮ್ಗೆ ಪ್ರವೋಕ್ ಆಗೋದು. ನೋಡಿ, ಬುಧ, ಕುಜ, ರಾಹು ಸಾರ, ಏನೋ ಮಾತು, ಎಲ್ಲಿಯೋ ಮಾತು. ಅದರಲ್ಲೂ ಗುರು ಬೇರೆ ವಕ್ರ ಆಗ್ತಾನೆ ನವೆಂಬರ್ 11ಕ್ಕೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತದೆ ನೆಮ್ಮದಿಗೆ, ಆರ್ಥಿಕತೆಗೆ, ಹಣಕಾಸಿಗೆ, ಸಾಲಗಳಿಗೆ. ಫಸ್ಟ್ ಟೈಮ್ ಬೆಂಜ್ ಕಾರ್ ನಂಬ್ತೀರಾ? 2,500 ಕಾರುಗಳನ್ನ ಬ್ರೇಕಿಂಗ್ ನ್ಯೂಸ್ ಮಾರುತ್ತೆ ಈ ಒಂದು ದೀಪಾವಳಿ ಪ್ರಯುಕ್ತ, ಈ ದಸರಾ ಪ್ರಯುಕ್ತ ಅಂತ ಹೇಳ್ಬಿಟ್ಟು. 2,500 ಕಾರ್ ಅಂದ್ರೆ ಆವರೇಜ್ ಟಿಕೆಟ್ ಸೈಜ್
ಬೆನ್ಸ್ ಕಾರ್ 1 ಕೋಟಿ, 2500 ಕೋಟಿ. ತೂಫಾನ್ ಎದ್ದೋಗ್ಬಿಡ್ತೀರಿ ನೀವು. ತೂಫಾನ್. ಸಾಲ ಮಾಡಿ ತುಪ್ಪ ತಿನ್ನೋದು, ಸಾಲ ಮಾಡಿ ಶೋಕಿ ಮಾಡೋದು, ಸಾಲ ಮಾಡಿ ಕಾರ್ ತಗೊಂಡು ಓಡಿಸೋದು. ಏನ್ರಿ, ಏನಾದ್ರೂ ಆಲೋಚನೆ ಇದೆಯಾ? ಆ ಪಾರ್ಟಿ ಬೇಕು, ಒಂದು ಕಾರು ಬೇಕು, 7 ಲಕ್ಷ, 8 ಲಕ್ಷ, 10 ಲಕ್ಷ ಈ ಥರದ್ದಿದೆ. ಯಾರಾದ್ರೂ ಕಂಪ್ನಿಗಳನ್ನ ಕೇಳಿ, ಕಾರ್ಪೊರೇಟ್ ಡಿಸ್ಕೌಂಟ್ಗಳಿದಾವೆ. ಒಬ್ಬರು ಆತ್ಮೀಯರು ಸುಮಾರು 20 ಕಾರ್ ತಗೊಂಡಿದ್ದಾರೆ. 6 ಲಕ್ಷದ ಎಷ್ಟೋ ಚಿಲ್ಲರೆದು 5,70,000 ಕೊಟ್ಟಿದ್ದಾರೆ. 6.5 ಲಕ್ಷತ್ತೋ ಇಲ್ಲ 6 ಲಕ್ಷದ 1 ಲಕ್ಷ ಡಿಸ್ಕೌಂಟ್, ಕಾರ್ಪೊರೇಟ್ ಡಿಸ್ಕೌಂಟ್. ಒಂದೇ ಬಾರಿ 20 ಕಾರ್ ತಗೊಂಡಿದ್ದಾರೆ ಅಂತ ಕಂಪನಿಗಳ ಜೊತೆ ಮಾತಾಡಿ. 5,70,000 ಆ ರೀತಿ ಮಾಡಿ. ಸಣ್ಣದಿರ್ಬೇಕು ಮಗು. ಬಿಸಿಲು, ಮಳೆ, ಗಾಳಿ, ಅಮ್ಮ, ಅಪ್ಪ, ಹೆಂಡತಿ, ಮಗು ಓಡಾಟ ಬೇಕು. ಇದೇನ್ ಬೆನ್ಸ್ ಕಾರ್ ತಗೊಬಂದು, BMW ಕಾರ್ ತಗೊಬಂದು ರೋಡಲ್ಲಿ ನಿಲ್ಸೋದು, ಸಾಲ ತೀರ್ಸು. ನೀ ಎದೆ ಮೇಲೆ ಬಂದಾಗ ಬರುತ್ತೆ. ನಿಮ್ಮ ನಾಲಿಗೆ, ಬುದ್ಧಿ, ಬುಧ, ಕುಜ ನೆನಪಿಟ್ಟುಕೊಳ್ಳಿ. ರುಚಿ ರುಚಿ, ಎಲ್ಲಿ ನೋಡಿದ್ರು ರುಚಿಗಳೇ. ಇಲ್ಲಿ ನೋಡ್ಬೇಕು ಫುಡ್ ಸ್ಟ್ರೀಟ್ಗಳು ಅಂತ. ಮನುಷ್ಯ ಯಾರಾದ್ರೂ ಒಂದೇ ಹೋಟ್ಲ್ಗೆ ಹೋಗ್ತಿದ್ದಾನ ಗಮನಿಸಿ. ಒಂದೇ ಊಟ, ಒಂದೇ ಪದ್ಧತಿ, ಏನು ಮನೇಲಿ ಅಡಿಗೆನೆ ಮಾಡಲ್ಲ ಅನ್ಸುತ್ತೆ ಮಕ್ಕಳು. ಎಲ್ರೂ ಹೊರಗಡೆ. ರಾತ್ರಿ 1 ಗಂಟೆ ಆದ್ರೂ ನನ್ನ ಮನೆ ಹತ್ರ ನೀವು ನೋಡ್ಬೇಕು, ಒಂದು ಪಬ್ ಇದೆ. ಶಿವ ಓಯಪ್ಪ, ರಾತ್ರಿ 1 ಗಂಟೆನಲ್ಲಿ ಬನ್ರಿ ತೋರಿಸ್ತೀನಿ ಅಂತ ನಮ್ಮ ಮನೆ ಮಕ್ಕಳು. ಏನಿದೆ ಅಂತ ಹೋದ್ರು ಏನು ಕ್ಯೂ, ರೋಡೆಲ್ಲ ಜನಗಳೇ, ರೋಡೆಲ್ಲ. ಭಯ ಆಗುತ್ತೆ. ಯಾವಾಗ್ಲೂ ಒಮ್ಮೆ ಬೇಕು ಮಕ್ಕಳೇ, ತಿನ್ನೋಣ, ಹೋಗೋಣ, ಬೇಕು. ಈ ರೀತಿ ಉನ್ಮಾದ, ನಾಲಿಗೆ ನಿಯಂತ್ರಣ ಎಲ್ಲ, ಮೈಯೆಲ್ಲ ಕಾಯಿಲೆ ಇಟ್ಕೊಬಿಟ್ರೆ ಇನ್ ಯಾರಿಗ್ ಬೇಕು? ನಿಮ್ ಕಾರು, ನಿಮ್ BMW, ನಿಮ್ ಮನೆ, ಏನ್ ಮಾಡ್ತೀರಿ ಹೇಳಿ? ನಾಲಿಗೆ. ಈ 4 ದೊಡ್ಡ ಮನುಷ್ಯನ ದೇಹದಲ್ಲೇ ಅತಿ ದೊಡ್ಡ ಶತ್ರು. ನೋಡಿ ಎಷ್ಟು ಚೆನ್ನಾಗಿದ್ದಂತ ನಮ್ಮ ಒಕ್ಕಲುತನದ ವ್ಯಕ್ತಿಗಳು ನಾವು ಇವತ್ತೇನಾಗ್ಬಿಟ್ಟಿದೆ, ಮೈಯೆಲ್ಲ ಕಾಯಿಲೆಗಳು ಇಟ್ಕೊಂಡು. ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್, ಹುಟ್ಟುವಾಗ್ಲೇ ಮಗುಗೆ ಡಯಾಬಿಟಿಸ್. ಮಕ್ಕಳು 6ನೇ ವಯಸ್ಸಿಗೆ 7ನೇ ವಯಸ್ಸಿಗೆ ಡೇಟ್ಸ್ ಆಗೋದ ಮಕ್ಕಳೇ? ಕೇಳ್ತಿದ್ದೀರಾ? ಎಲ್ಲಾದ್ರೂ ನೋಡಿರ? 6ನೇ ವಯಸ್ಸಿಗೆ. ಮೊನ್ನೆ ನನಗೊಂದು 8ನೇ ವಯಸ್ಸಿನ ಮಗು, ಆ ಪುಣ್ಯಾತ್ಗಿತ್ತಿ ನೋಡ್ಬೇಕು ಗುರುಗಳೇ. ಈ ಆಗಿರೋ ಡೇಟು, ಟೈಮು ಇದೆಲ್ಲ ಏನ್ ಹೇಳುತ್ತೆ? ಏನು ಎಮ್ಮ ಅರಮನೆ ಸೊತ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ನ ಜ್ಯೋತಿಷ್ಯವನ್ನು ಎಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಅದಕ್ಕೆ ನೀವು ಬರಬೇಡಿ ಅಂತ ಹೇಳ್ತಾರೆ ಸಂಕಟದಿಂದ. 8-9ನೇ ವಯಸ್ಸಿಗೆ ಮಕ್ಕಳು ವಯಸ್ಸಿಗೆ ಬರ್ತಾರೆ. ಅವ್ರಿಗೆ ಏನಪ್ಪಾ ಗೊತ್ತಿದೆ? ಅಯ್ಯೋ, ಇನ್ನೂ ಏನೂ ಗೊತ್ತಿಲ್ಲ. ಅವ್ರು ಆಡೋ ಮಕ್ಕಳು, ತಿನ್ನೋ ಮಕ್ಕಳು, ಮೂಳೆ ಬೆಳ್ತಿಲ್ಲ, ಮೇಧಸ್ ಬೆಳ್ತಿಲ್ಲ, ದೇಹ ಇನ್ನೂ ಗಟ್ಟಿಯಾಗಿಲ್ಲ. ಆಡ್ಬೇಕಾದ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ಥರದ್ದು ನೀವುಗಳೇ ಗೊತ್ತಿಲ್ಲದೆ ಮನೆಯಲ್ಲಿ ಇಲ್ಲದ್ದು ಬಲ್ಲದ್ದು. ದಯಮಾಡಿ ನಿಮ್ಮ ಒಂದು ಕುಲ ಪದ್ಧತಿಗೆ ತಕ್ಕಂತ ಊಟ, ಕುಲಕ್ಕೆ ತಕ್ಕಂತ ಮಾತು, ಇದನ್ನ ಅಳವಡಿಸ್ಬೇಕು. ಎಲ್ರಿಗೂ ಒಂದು ಕುಲದೇವರು, ಕುಲಗುರುಗಳು ಇದ್ದಾರೆ. ಅವರ ಪ್ರವಚನ ಸ್ವಲ್ಪ ಕೇಳಿ. ಬಸವಣ್ಣನವರಿದ್ದಾರೆ, ಅಲ್ಲಮ ಪ್ರಭು ಇದ್ದಾರೆ, ನಮಗೆ ಶಂಕರಾಚಾರ್ಯರಿದ್ದಾರೆ, ನಿಮಗೆ ಮಧ್ವಾಚಾರ್ಯರಿದ್ದಾರೆ, ಇವರಿಗೆ ರಾಮಾನುಜಾಚಾರ್ಯರಿದ್ದಾರೆ, ಇವರಿಗೆ ಸರ್ವಜ್ಞರಿದ್ದಾರೆ, ಇವರಿಗೆ ಕನಕದಾಸರಿದ್ದಾರೆ, ಇವರಿಗೆ ಪುರಂದರದಾಸರಿದ್ದಾರೆ. ಈ ರೀತಿ ನನಗೆ ಕೈವಾರ ತಾತಯ್ಯ ಇದ್ದಾರೆ. ಎಲ್ರಿಗೂ ಒಂದು ಅಂತದನ್ನ ಕೇಳಿ ಮಕ್ಕಳೇ. ಇಲ್ಲ, ನಿಮ್ ನಾಲ್ಗೆಯಲ್ಲಿ ಬರೋವೆಲ್ಲ ಅಪಭ್ರಂಶ ಮಾತುಗಳೇ, ಅಪಭ್ರಂಶ ಆಲೋಚನೆಗಳೇ, ಇಲ್ಲವೇ ಅಪಭ್ರಂಶ ಊಟಗಳೇ. ನಿಮ್ಮ ಬಹುದೊಡ್ಡ ಶತ್ರು ನಿಮ್ಮ ನಾಲಿಗೆಯೇ. ನಿಮ್ಮ ಮಾತು ಮನೆ ಕೆಡಿಸ್ತು, ನಿಮ್ಮ ಊಟ ನಿಮ್ಮನ್ನೇ ಕೆಡಿಸ್ತು. ಏನಿದ್ದೇನು ಪ್ರಯೋಜನ? ಮೊನ್ನೆ ನನ್ನ ಆತ್ಮೀಯ ಗೆಳೆಯ ಹಾರ್ಟ್ ಅಟ್ಯಾಕ್. ಏನೋ ಇದು, ಇನ್ನೊಬ್ಬ ಹೇಳ್ದ, ದಿನ ತಿಂದ್ರೆ ಪ್ರೋಟೀನ್ ಅಂದ್ರೆ ನಾನ್ ವೆಜ್, ಹೆವಿ ಪ್ರೋಟೀನ್. ಮಕ್ಕಳೇ ತಿನ್ನಿ, ಒಕ್ಕಲ್ತನ ಮಾಡ್ತಿದ್ದೀರಾ? ನೀವು ನೋಡಿ, ಈ ಬಾಡಿ ಬಿಲ್ಡರ್ಗಳು ತಿಂತಾರೆ,
ಬೇಕು ಅವ್ರಿಗೆ ಹೈ ಪ್ರೋಟೀನ್ ಅಂತ. ನೀವು ಅಷ್ಟು ಕೆಲಸ ದಣಿಸ್ತಿದ್ದೀರ ದೇಹಕ್ಕೆ, ಇಲ್ವಲ್ಲ. ನಿಮ್ ದೇಹಕ್ಕೆ ಇಂಡೆಕ್ಸ್ಗೆ ತೂಕಕ್ಕೆ 70 kg ಇಷ್ಟು ತಿನ್ಬೇಕು, 60 kg ಇಷ್ಟು ತಿನ್ಬೇಕು, 80 kg ಇಷ್ಟು ತಿನ್ಬೇಕು, ಇಷ್ಟೇ ತಿನ್ಬೇಕು. ಅದೆಲ್ಲ ಬಂದಿದೆ ಅಲ್ವಾ, ನೋಡಿ ತಿಳ್ಕೊಳ್ಳೋದಲ್ವಾ. ಇನ್ನೊಬ್ಬ ಕಾಲಿಟ್ಕೊಂಡು ಕೂತಿದ್ದಾನೆ, 3 ಬೆರಳು ಹೋಗಿದೆ ಅಂದಿದ್ದೆ ಇದೇ ದಸಕ್ಕು. ಏನೋ ದಿನಕ್ಕೆ ಕಡಿಮೆ ಅಂದ್ರೆ 20 ಟೀ 30 ಟೀ ಹಾಕಿ 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 ಸಕ್ಕರೆ ಬೆಲ್ಲ. ದ ಮೋಸ್ಟ್ ಡೇಂಜರಸ್ ಡ್ರಗ್ ಇವತ್ತು ಇನ್ಯಾವುದೂ ಅಲ್ಲ ಸಕ್ಕರೆಯೇ, ಬೆಲ್ಲವೇ. ಬೆಲ್ಲ 99% ಇದೆ, ಸಕ್ಕರೆ 100% ಥ್ರೆಟ್ಟು. ಅಂದ್ರೆ 95% ಬೆಲ್ಲನೂ. ಆರ್ಗ್ಯಾನಿಕ್ ಬೆಲ್ಲ ಏನೂ ಇಲ್ಲ. ಇದು ಹೆಂಗಿದೆ ಅಂದ್ರೆ, ಇವನ್ ಡೈರೆಕ್ಟ್ ಆಗಿ ಚಪ್ಪಲಿ ಹೊಡಿತಿದ್ದಾನೆ, ಇವನ್ ಬಟ್ಟೆ ಸುತ್ತಿ ಹೊಡಿತಿದ್ದಾನೆ. ಆರ್ಗ್ಯಾನಿಕ್ ಬೆಲ್ಲನು ನಿಮ್ಮನ್ನ ಹಾಕೊಂಡು ನೋಡಿ, ಟೆಸ್ಟ್ ಮಾಡಿ ನೋಡಿ. ಏನೇನೋ ಮಾಡಬೇಡಿ ಮಕ್ಕಳೇ. ನಿಮ್ಮ ನಾಲಿಗೆಯನ್ನು ಹಸುವೆ ಆಗೋವರೆಗೂ ಬಿಡಿ. ಚೆನ್ನಾಗಿ ಹಸುವೆ ಆದ್ಮೇಲೆ ಊಟ ಮಾಡಿ. 2 ಹೊತ್ತು ತಿನ್ನೋಣ, ಚೆನ್ನಾಗಿ ಹಸುವೆ ಆಗ್ಲಿ ದೇಹ. 12 ಅವರ್ಗೆ ಒಂದ್ಸಲಿ ಆಗ್ತಿಲ್ಲ, ದೇಹ ಸ್ಥೂಲಕಾಯ ಅನ್ನಿಸ್ತಿದೆ, ಸುಸ್ತು ಅನ್ನಿಸ್ತಿದೆ, ನೆನಪಿನ ಶಕ್ತಿ ಕುಸಿತಿದೆ, ಆ ಒಂದು ಬಯೋಮೆಕ್ಯಾನಿಸಮ್ನ ರೆಡಿ ಮಾಡಿ. ಒಳ್ಳೇದನ್ನ ಕೇಳ್ತಾನೆ, ಒಳ್ಳೇದನ್ನ ನೋಡ್ತಾನೆ, ಒಳ್ಳೇದನ್ನ ಮಾತಾಡ್ತಾನೆ, ಒಳ್ಳೆ ವಿಚಾರ ತಿಳ್ಕೊತಾನೆ. ಅವನೇನೋ ಅಭ್ಯಾಸ ಬೇಡ, ಹಿಂಗ್ ತೆಗೆದು ಬಿಸಾಕಿ ಅದ್ ನೋಡ್ಲಿಕ್ಕೆ ಹೋಗ್ಬೇಡಿ. ಬೆಳಿಗ್ಗೆ ಎದ್ದಿದ್ದೆ ಏನ್ ಹಾಕ್ಬೇಕು, ಏನ್ ಕೇಳ್ಬೇಕು ಅನ್ನೋದನ್ನ ಒಂದು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ದೇವಿ ಸಪ್ತಶ್ರುತಿ, ದೇವಿ ಖಡ್ಗಮಾಲ, ಏನೋ ಒಂದು ಹಾಕೊಳ್ಳಿ. ನಿಮ್ಗೆ ಇಷ್ಟವಾದ ವ್ಯಕ್ತಿಗಳ ಪ್ರವಚನ ಕೇಳಿ, ನಿಮ್ಮಲ್ಲಿ ಒಂದು ಬದಲಾವಣೆ ತುಂಬ. ಹಾಗೆ ಏನ್ ತಿನ್ಬೇಕು, ನಿಮ್ಮ ವಾತ, ಪಿತ್ತ, ಕಫ, ಇಂಬಾಲೆನ್ಸ್ ಏನಾಗ್ತಿದೆ, ಯಾವ ತಿಂದ್ರೆ ಮೂತ್ರ ಉರಿ ಆಗ್ತಿದೆ, ಯಾವ್ದು ತಿಂದ್ರೆ ಹೊಟ್ಟೆ ಪುಸುಕ್ಕಂತ ಬರ್ತಿದೆ, ಯಾವ್ದು ಕುಡಿದ್ರೆ ಏನಾಗ್ತಿದೆ. ಬಸಕ್ಕಂತ ಹೋಗು, ಫ್ರಿಜ್ ಅಲ್ಲಿರೋ ನೀರ್ ಎತ್ಕೊಂಡು ಘಟ ಘಟ ಕುಡಿ. ಬಸಕ್ಕಂತ ಹೋಗು, ಫ್ರಿಜ್ ಅಲ್ಲಿರೋದು ಆ ಕೂಲ್ ಡ್ರಿಂಕ್ಸ್ ತಗೊಂಡು ಯಾವಾಗ ಮಾಡಿರೋದು. 90% ಮಾರ್ಕೆಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಅಂತ ನೀವೇನ್ ಡಿಮಾರ್ಟ್ ಹೋಗ್ತೀರಿ, ರಿಲಯನ್ಸ್ ಹೋಗ್ತೀರಿ, ಬೈ 1 take 1 ಅಂತ ಅವ್ನು ಹೇಳ್ತಾನೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಟ್ಸ್ ಎ ನಿಯರ್ ಬೈ ಎಕ್ಸ್ಪೈರ್. ಇನ್ನೊಂದು 15 ದಿನದಲ್ಲಿ ಎಕ್ಸ್ಪೈರಿ ಆಗುತ್ತೆ, ಮಾರ್ಬಿಡು. ಇನ್ನೂ ಬುದ್ಧಿವಂತರು ಎಕ್ಸ್ಪೈರಿ ಆಗಿರೋದನ್ನ ಹಿಂಗ್ ಓಜಿ ಬಿಟ್ಟು ಸೀಲ್ ಹೋಗ್ತಿರ್ತಾರೆ, ಇನ್ನೊಂದು ಡೇಟ್ ಹಾಕಿರ್ತಾರೆ. ಹಿಂಗೆಲ್ಲ ಹೋಗಿ ಏನೇನೋ ತಿನ್ಬೇಡಿ ಮಕ್ಕಳು. ಏನೇನೋ ಹೋಗಿ ಆ ದೊಡ್ಡ ದೊಡ್ಡ ಮಾಲ್ಗಳ ಸವಾಸಕ್ಕೆ ಹೋಗ್ಬಿಡಿ. ಚಿಕ್ಕ ಅಂಗಡಿಗೆ ಹೋಗಿ ಅವ್ನು ನೀತಿ ನಿಜಾಯಿತಿಯಿಂದ ಕೊಡ್ತಾನ. ನೀತಿ ನಿಜಾಯಿತಿಯಿಂದ ಚಿಕ್ಕ ಚಿಕ್ಕ ಅಂಗಡಿಲಿ ಹೋಗಿ. ದೊಡ್ಡ ಮಾಲು ದೊಡ್ಡ ಡೇಟೆ ನಿಮ್ಮನ್ನು ಪ್ರೊವೋಕ್ ಮಾಡಿ ಎದುರುಗಡೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡು ಇನ್ನೊಂದು ಪ್ಯಾಕೆಟ್ ಎಕ್ಸ್ಪೈರಿ ಕ್ರೀಮ್ ಇರುತ್ತೆ, ನಿಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ಆಗ್ತಿದೆ. ನಿಮ್ಮ ನಾಲಿಗೆಯೇ ನಿಮ್ಮ ಮೊದಲ ಅತ್ಯಂತ ದೊಡ್ಡ ಶತ್ರು. ಆ ನಾಲಿಗೆಗೆ ಇನ್ನಿಬ್ಬರು ಶತ್ರು. ಅದು ಏನಂದ್ರೆ ಏನು, ಮಾತಾಡೋದು, ಯೋಚಿಸೋದು, ಮಾತಾಡೋದು, ಇಲ್ಲವೇ ಏನಂದ್ರೆ ಏನೋ ತಿನ್ನೋದು. ಆ ನಾಲಿಗೆಗೆ ಜಸ್ಟ್ ಚೇಂಜ್ ಯುವರ್ ಪ್ಯಾಟರ್ನ್. ಸ್ವಲ್ಪ ಬದಲಾಗಿ. ನೀವು ಚೆನ್ನಾಗಿದ್ರೆ ನಮ್ಮ ಮಕ್ಕಳೇ ನೋಡಿ, ನಾನೊಂದು ಸತ್ಯ ಹೇಳ್ತೇನೆ, ನೀವು ಬರಬೇಡಿ. ನೀವೆಲ್ಲೋ ಇರಿ, ಚೆನ್ನಾಗಿರಿ, ನೆಮ್ಮದಿಯಾಗಿರಿ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿ, ನಿಮ್ಮ ನಾಲಿಗೆ ನಿಮ್ಮ ಹಿಡಿತದಲ್ಲಿ ಇದ್ರೆ, ನಿಮ್ಮ ಊಟ ನಿಮ್ಮ ಹಿಡಿತದಲ್ಲಿ ಇದ್ರೆ, ನೋ ಬಡಿ ಕ್ಯಾನ್ ಸ್ಟಾಪ್ ಯು. ನೋಡಿ, ಅವನು ನನ್ನ ಮಿತ್ರ ದಿನ ಒಂದು 3 ಹೊತ್ತು ಬೇಕಂತೆ ಹೊಡಿಸ್ಕೊಂಡಿದ್ದಾನೆ. ಒಬ್ಬನಿಗೆ ಸ್ಟ್ರೋಕು, ಒಬ್ಬನಿಗೆ ಹಾರ್ಟ್ ಅಟ್ಯಾಕು. ಈಗ ಮೆಟ್ಲತ್ತಕ್ಕೂ ಆಗಲ್ಲ ಕಣೋ. ಏನಕ್ಕೂ ಅಷ್ಟು ಪ್ರೋಟೀನ್ ತಿಂತಿದ್ದೆ. ಮನುಷ್ಯ ಅಂದ್ರೆ ತಿನ್ಬಾರ್ದ? ಸರಿ, ತಿಂದಿ ಅಲ್ವೇನೋ, ಅಷ್ಟೇ ದಣಿಸ್ತಿದ್ಯಾ. ಕೂತು ಅಂಡ ಕುಂಡ ಬೊಂಡ ಮಾಡಿಟ್ಕೊಂಡಿದ್ಯಾ. ಹೊಟ್ಟೆ ಇದಿದ್ದು ಏನೋ ಅದು. ಇಲ್ಲೆಲ್ಲ ಕೊಬ್ಬು ಕಾಣಿಸ್ತಿದ್ಯಲ್ವೋ, ಇಲ್ಲೆಲ್ಲ ಕೊಬ್ಬು ಬರ್ತಿದ್ಯಲ್ವೋ, ಗೊತ್ತಾಗ್ತಿಲ್ವೇನೋ ವಾಟ್ ಆರ್ ಯು ಈಟಿಂಗ್ ಅಂತ. ಎಲ್ಲ ಸ್ವಲ್ಪ ಬದಲಾಗಿ ಮಕ್ಕಳು. ಸ್ವಲ್ಪ ನಿಮ್ಗೋಸ್ಕರ ಯಾರು ಬರಲ್ಲ, ಯಾವ ದೇವರೂ ಬರುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನಿಮ್ಮ ಆರೋಗ್ಯ ಕೆಡ್ತು, ಎಲ್ಲ ಹೋಯ್ತು. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು.
ನಮಾಮಿ ಶಂಕರ. ನಮಾಮಿ ಶಂಕರ. ಮಖಾ ನಕ್ಷತ್ರ, ಮಹಾನಕ್ಷತ್ರ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಶುಕ್ರನ ಸಾರ, ಶುಕ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಕುಜನ ಸಾರದಲ್ಲಿದ್ದಾನೆ. ಕುಜ ರಾಹು ಸಾರದಲ್ಲಿ ಅಲಂಕಾರ ಭೌತಿಕವಾಗಿ ಕುಳಿತು ಬಿಟ್ಟಿರ್ತಕ್ಕಂಥದ್ದು. ಸ್ವಲ್ಪ ಬದಲಾಗಿದ್ದಾನೆ ಕುಜ ಗುರು ಸಾರ. ಸೊ ಅಲ್ಲೊಂದು ಶುಕ್ರ ಸೂರ್ಯನ ಸಾರ, ಸೂರ್ಯ ಕುಜನ ಸಾರ, ಚಿತ್ತಾ ನಕ್ಷತ್ರ, ಕುಜ ವಿಶಾಖ ನಕ್ಷತ್ರ ಪ್ರಭಾವ, ಗುರುಸಾರ, ಗುರುಸಾರದಲ್ಲಿ ನೋಡಿ, ನಾವೇನೇ ಒಂದು ಪಾಯಸ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಉಪ್ಪನ್ನ ಸಕ್ಕರೆ ಅಂತ ಅಂದ್ಕೊಂಡ್ರೆ ಆ ಸಾರ ಬದಲಾಯಿತು, ಹೆಚ್ಚಾದ್ರೂ ಬದಲಾಯಿತು, ಕಡಿಮೆ ಆದ್ರೂ ಬದಲಾಯಿತು ಅಷ್ಟೇ. ಸೊ ಇವುಗಳ ಸಾರತ್ವವನ್ನು ತುಂಬಾ ಒಂದು ಡೀಪ್ ಆಗಿ ನೋಡ್ತೇವೆ. ಯಾವ ಗ್ರಹ ಯಾವ ರಾಶಿಗೆ ಒಳ್ಳೆಯದು ಇದು ಲೆಕ್ಕ ಅಷ್ಟೇ. ಅದನ್ನು ತಿಳಿಸ್ಕೊಡ್ತಿದ್ದಾನೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ವೈದಿಕ ವೃತ್ತಿ, ದೇವಿ ಪೂಜೆ, ಗಣಪತಿ ಪೂಜೆ, ಹೋಮ ಹವನ ಯಜ್ಞ ಯಾಗ, ಧಾರ್ಮಿಕ ಕೆಲಸ ಕಾರ್ಯ, ಕಲಾ ಕೆಲಸ, ಜ್ಯೋತಿಷ್ಯ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಅನುಕೂಲ. ವೃತ್ತಿಪರರಿಗೆ ಸ್ವಲ್ಪ ಹೋರಾಟ. ವೃಷಭ ರಾಶಿ. ಸುಖದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದಾನೆ, ಆದರೆ ಕೇತು ಶುಕ್ರನ್ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರೋರಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಆದರೆ ಸ್ವಂತ ಕಾರ್ಯ, ಹೂವು ಹಣ್ಣು ಅಲಂಕಾರ, ಬೇಕರಿ, ಸ್ವೀಟು, ಜ್ಯೂಸು, ಹಣ್ಣು, ಬ್ಯೂಟಿಫುಲ್ ವೃತ್ತಿ. ಮಿಥುನ ರಾಶಿ. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರ, ಶುಕ್ರ ಕನ್ಯಾದಲ್ಲಿ ಕುಳಿತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯನು ಅಲ್ಲಿ ಕುಳಿತಿದ್ದಾನೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್, ಕಮರ್ಷಿಯಲ್ ಆಕ್ಟಿವಿಟೀಸ್, ಈ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ರಿಪೇರ್ ವರ್ಕ್ಸ್, ಪ್ಲಂಬಿಂಗ್, ಟೈಲ್ಸ್, ಎಲೆಕ್ಟ್ರಿಷಿಯನ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥದ್ದು ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ. ನಿಮಗೂ ಶುಕ್ರನಿಗೂ ಆಗಿ ಬರುವುದಿಲ್ಲ. ಸೊ ದರ್ ಇಸ್ ಎ ಲಿಟ್ಲ್ ಖರ್ಚು, ವೆಚ್ಚ, ಓಡಾಟ, ಸುತ್ತಾಟ, ಭಾರ ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಉಂಟು. ಮನೆಗೋಸ್ಕರ, ವಾಹನಕ್ಕೋಸ್ಕರ, ಅಲಂಕಾರಕ್ಕೋಸ್ಕರ ಜೇಬಲ್ಲಿ ತುಂಬಾ ದುಡ್ಡು ಇಟ್ಕೊಂಡು ಹೋಗ್ಬೇಡಿ, ಅದೊಂದು ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಚಂದ್ರ ನಿಮ್ಮನೇಲೆ ಇರೋದು ಒಳ್ಳೇದೆ, ಆದರೆ ಕುಳಿತಿರೋದು ಕೇತು ಸಾರ, ಅಲ್ಲೊಂದು ವೈರಾಗ್ಯ ಬಂದ್ಬಿಡ್ತು. ಆ ಕೇತು ಶುಕ್ರನ್ ಸಾರ, ಸಂಗಾತಿ, ಕುಟುಂಬ, ಸ್ತ್ರೀಯರ ವಿಚಾರ, ಪರಸ್ತ್ರೀ, ಪರಪುರುಷ, ಕೊಡೋದು ತಗೊಳ್ಳೋದು, ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಈ ಒಂದು ಲೇವಾದೇವಿ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ. ಶುಕ್ರ ಸೂರ್ಯನ ಸಾರದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು, ಅದರಿಂದ ತೊಂದರೆಗಳೇನೂ ಇಲ್ಲ. ಕನ್ಯಾ ರಾಶಿ. ಚಂದ್ರ ವಿಶೇಷವಾಗಿ 12ನೇ ಮನೇಲಿ ಕೇತು ಸಾರ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಒದ್ದಾಟವೇ, ಪರಿಶ್ರಮವೇ, ಎಳೆದಾಟವೇ ಆಗತಕ್ಕಂಥ ಒಂದು ಪರಿಚಯ ಇರತಕ್ಕಂಥ ಒಂದು ದಿನ. ಸ್ವಲ್ಪ ತುಂಬಾ ದೊಡ್ಡದಲ್ಲ, ಸ್ವಲ್ಪ ಆಗತಕ್ಕಂಥ ಒಂದು ಭಾವ. ಆಕಸ್ಮಿಕ ದೈವ ದರ್ಶನ, ದೇವಿ ದರ್ಶನ, ನದಿ ಕ್ಷೇತ್ರ ಸ್ನಾನ, ವಿಪರೀತ ಖರ್ಚು, ಒಳ್ಳೇದಕ್ಕೋಸ್ಕರ ಖರ್ಚು, ಹಬ್ಬಕ್ಕೋಸ್ಕರ ಖರ್ಚು. ದೀಪಾವಳಿ ಬರ್ತಿದೆಯಲ್ಲ, ದೀಪಾವಳಿ ಸಡಗರ ನಿಮ್ಮಲ್ಲೇ ಇರತಕ್ಕಂಥ ಒಂದು ಭಾವ. ಇನ್ನು ತುಲಾ ರಾಶಿ. ಚಂದ್ರ ಲಾಭದಲ್ಲಿ ಅದ್ಭುತವಾಗಿದ್ದಾನೆ, ಆದ್ರೆ ಕೇತು ಸಾರ, ಕೇತು ಶುಕ್ರನ್ ಸಾರ ಕೊಟ್ಟ, ಆದ್ರೆ ಶುಕ್ರ 12ನೇ ಮನೆ ವ್ಯಯಾಧಿಪತಿ, ವ್ಯಯಸ್ಥಾನದಲ್ಲಿ ಇದನ್ನು ದುಡಿತೀರಿ, ಹಾಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಅಷ್ಟೇ, ಮಿಕ್ಕಂತೇನು ತೊಂದರೆ ಇಲ್ಲ. ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ. ಸ್ತ್ರೀ ಸಂತಾನ ವಿಚಾರದಲ್ಲಿ ನಿಮ್ ಬಾಸ್ ಸ್ತ್ರೀ ಆಗಿದ್ದರೆ ಪುರುಷರಿಗೆ, ಸ್ತ್ರೀಯರಿಗೆ ಪುರುಷರಾಗಿದ್ರೆ ಅಲ್ಲೊಂಚೂರು ಟೆನ್ಷನ್. ವೃಶ್ಚಿಕ ರಾಶಿ. ಚಂದ್ರ ಕೇತು ಸಾರ, ತಾಯಿ ವಿಚಾರ, ಕುಟುಂಬ ವಿಚಾರ, ವೃತ್ತಿ ವಿಚಾರ, ಸ್ತ್ರೀಯರಿಗೆ ಸಂಬಂಧಿತ ಈ ಬೋಟಿಕ್ಕು, ಹೂವು, ಹಣ್ಣು, ಬಟ್ಟೆ, ಈವೆಂಟ್ ಮ್ಯಾನೇಜ್ಮೆಂಟ್ ಇಂಥವುಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ. ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ.
ಧನುಸು ರಾಶಿ. ಭಾಗ್ಯದಲ್ಲಿ ಅಷ್ಟಮಾಧಿಪತಿ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಆ ಕೇತು ಷಷ್ಠಾಧಿಪತಿಯ ಪ್ರಭಾವದಲ್ಲಿ ಇರುವುದರಿಂದ ನಿಮ್ಮ ದುಡಿಮೆ ಖರ್ಚಿಗಿರುತ್ತೆ, ಬರುತ್ತೆ. ಯಾಕಂದ್ರೆ ಶುಕ್ರ ಸೂರ್ಯನ ಸಾರ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಕನ್ಸಲ್ಟೆನ್ಸಿ, ಗೋಲ್ಡ್ ಕನ್ಸಲ್ಟೆಂಟ್, ಡೈಮಂಡ್ ಕನ್ಸಲ್ಟೆಂಟ್, ನವರತ್ನಗಳ ವ್ಯಾಪಾರ, ಪೂಜಾ ಸಾಮಗ್ರಿಗಳ ವ್ಯಾಪಾರ, ಉದ್ಯೋಗ, ಅದ್ಭುತ ಅನುಕೂಲ. ಮಕರ ರಾಶಿ. ಟ್ರಾವೆಲ್ಸು, ಟೂರ್ಸು, ಟ್ರಾನ್ಸ್ಪೋರ್ಟು, ಸ್ತ್ರೀಯರಿಗೆ ಸಂಬಂಧಿತ ಕಲಾ ಮಾಧ್ಯಮದಲ್ಲಿ ಕೆಲಸ, ಈ ಒಂದು ಫಿಲ್ಮ್ ಪ್ರೊಡ್ಯೂಸರು, ಫಿಲ್ಮ್ ತೆಗೆಯೋದು, ಫಿಲ್ಮ್ ಲ್ಯಾಂಡ್ ಅಲ್ಲಿದ್ದೀರಿ, ಮಾಡ್ಲಿಂಗ್ ಏಜೆನ್ಸಿನಲ್ಲಿದ್ದೀರಿ, ಬಟ್ಟೆ, ಅಲಂಕಾರ, ಪಬ್ಬು, ಕ್ಲಬ್ಬು, ಸ್ವಲ್ಪ ಒತ್ತಡ, ವಿಪರೀತ ಶಾರ್ಟ್ಕಟ್ ಮನಿ, ಸ್ವಲ್ಪ ಟ್ಯಾಕ್ಸ್ಗಳ ಪ್ರಾಬ್ಲಮ್ ಆಗತಕ್ಕಂಥದ್ದಾಗುತ್ತೆ. ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಕೆಲಸ ಮಾಡಬೇಡಿ. ಯಾಕಂದ್ರೆ ಅಷ್ಟಮದಲ್ಲಿ ಚಂದ್ರ, ಜಾಗ್ರತೆ. ಕುಂಭರಾಶಿ. ಕೇಂದ್ರದಲ್ಲಿ ಚಂದ್ರ ಬ್ಯೂಟಿಫುಲ್, ಬಟ್ ಕೇತು ಸಾರ. ಏನಪ್ಪಾ ಇದು ಅಂತ ತಳಮಳಗಳಿದ್ದಾವೆ. ಬಟ್ ಕೇತು ಶುಕ್ರನ್ ಸಾರ, ಬಾ ಚೇತರಿಸ್ಕೋತೇನೆ ಅನ್ನೋದು. ಬಟ್ ಶುಕ್ರ ಬಾಧಕಾಧಿಪತಿಯ ನಕ್ಷತ್ರ. ಸೊ ಒಂದು ರೀತಿ ಬರ್ತಿದೆ, ಅಷ್ಟೇ ತಲೆನೋವು, ಅಷ್ಟೇ ಕಮಿಟ್ಮೆಂಟ್, ಅಷ್ಟೇ ಒದ್ದಾಟ, ಅಷ್ಟೇ ಎಳೆದಾಟ, ಜವಾಬ್ದಾರಿಗಳ ಸಿಂಚನ ಆಗತಕ್ಕಂಥ ಒಂದು ಭಾವಾರ್ಥ ಕುಂಭರಾಶಿಗೆ ಇರ್ತಕ್ಕಂಥದ್ದು. ಮನೆಯ ಸ್ತ್ರೀಯರ ಕಡೆ, ಅವರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ, ಅಲ್ಲೊಂದು ಸಣ್ಣ ಏರುಪೇರು. ಇನ್ನು ಮೀನರಾಶಿ ವಿಶೇಷವಾಗಿ ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೇದೆ. ಶತ್ರು ಸ್ತಂಭನ, ವಿಪರೀತ ರಾಜಯೋಗ, ಈ ಒಂದು ಕಲೆಗೆ ಆರ್ಕಿಟೆಕ್ಚರ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಫರ್ನಿಚರ್ ಡಿಸೈನ್ ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಕೆತ್ತನೆಯ ಕೆಲಸ, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗ್, ಭರತನಾಟ್ಯ, ಮ್ಯೂಸಿಕ್, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಅನುಕೂಲ ನೋಡತಕ್ಕಂಥ ಒಂದು ಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.